ತುಳಸಿ ಮಧ್ಯದಿರುವ ಕೃಷ್ಣನ ನೋಡ ಬನ್ನೀರೆ. ಎಸ್, ಬೃಂದಾವನ ಅಂದರೆ ಮಥುರೆಗೆ ಹೋಗಬೇಕಾಗಿಲ್ಲ, ಮನೆಯ ಮುಂದೆ ಒಂದು ತುಳಸಿ ಗಿಡವಿದ್ರೂ ಅದು ಕೂಡ ಬೃಂದಾವನವೇ. ಅಷ್ಟು ಪ್ರಮುಖವಾದಂತಹ ಸ್ಥಾನವನ್ನು, ಅಷ್ಟು ಭಕ್ತಿಯನ್ನು ನಮ್ಮ ಹಿರಿಯರು ತುಳಸಿ ಗಿಡಕ್ಕೆ ಕೊಟ್ಟಿದ್ದಾರೆ. ಅದನ್ನು ಪೂಜೆಯನ್ನು ಮಾಡ್ತೀವಿ, ಅದರ ಆಚಾರ ವಿಚಾರಗಳನ್ನು ಅನುಸರಿಸ್ತೀವಿ. ಆದರೆ ಸರಿಯಾಗಿ ಪೂಜೆ ಮಾಡೋ ಕ್ರಮ ಏನು, ತುಳಸಿ ಗಿಡದ ಮಹತ್ವ ಏನು, ಶಾಸ್ತ್ರದಲ್ಲಿ ತುಳಸಿ ಗಿಡದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ, ಯಾಕೆ ಮನೆ ಮುಂದೆ ತುಳಸಿ ಗಿಡ ಇರಬೇಕು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಅಶ್ವಮಂದಿರದಲ್ಲಿ ಶ್ರೀ ಆಚಾರ್ಯ ಗುರುಜಿಯವರಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಸ್ಮದ್ ಗುರುಭ್ಯೋ ನಮಃ. ಗುರುಗಳೇ, ತುಳಸಿ ಗಿಡ ಎಲ್ಲರ ಮನೆ ಮುಂದೆ ಸಾಮಾನ್ಯವಾಗಿ ಇರುತ್ತೆ. ಸಾಕಷ್ಟು ಜನ ಪೂಜೆಯನ್ನು ಮಾಡ್ತಾರೆ, ನಿತ್ಯ ಅರ್ಶಿನ ಕುಂಕುಮಗಳನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ, ಪೂಜೆ ನೆರವೇರಿಸ್ತಾರೆ. ಸಾಮಾನ್ಯವಾಗಿ ತುಳಸಿ ಗಿಡ ಮನೆ ಮುಂದೆ ಇದ್ರೆ ಒಳ್ಳೆಯದು ಅಂತ. ತುಳಸಿ ಗಿಡ ಯಾಕೆ ಇರಬೇಕು ಮನೆ ಮುಂದೆ, ಏನಾದ್ರ ಮಹತ್ವ, ಏನು ಹೇಳುತ್ತೆ ಶಾಸ್ತ್ರ? ನೋಡಿ, ಈಗ ತುಳಸಿ ಗಿಡ ಒಂದು ಮನೆ ಅಂತ ನೋಡಿದಾಗ ನಾವು ಒಂದು ವಾಸ್ತವಿಗೆ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ ಈ ತುಳಸಿ ಗಿಡ. ಒಂದು ಮನೆಯಲ್ಲಿ ಆರೋಗ್ಯ ವೃದ್ಧಿ ಆಗಬೇಕು. ನೋಡಿ, ತುಳಸಿ ಗಿಡವನ್ನು ಪ್ರದಕ್ಷಿಣೆ ಮಾಡುವುದರಿಂದ ವೈಜ್ಞಾನಿಕವಾಗಿ ಕೂಡ ಹೇಳ್ತಾ ಇದ್ದಾರೆ ಆರೋಗ್ಯ ಬಲಗೊಳ್ಳುತ್ತೆ ಅಂತ, ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ ಅಂತ. ಏನಾದರೂ ನೆಗೆಟಿವ್ ಎನರ್ಜಿ ಮನೆಗೆ ಇತ್ತು ಅಂತಂದ್ರೆ, ತುಳಸಿ ಗಿಡ ಇತ್ತು ಅಂತಂದರೆ ಆ ಒಂದು ಪರಿಸರನೇ ಎಷ್ಟೋ ಒಂದು ಎನರ್ಜಿಯಿಂದ ಕೂಡಿರುತ್ತೆ ಅಂತ, ಸಕಾರಾತ್ಮಕ ಚಿಂತನೆಗಳು ಬರುತ್ತೆ ಅಂತ. ಈ ತುಳಸಿ ಗಿಡ ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನೋಡಿ, ಕೆಲವರು ಏನು ಮಾಡ್ತಾ ಇದ್ದಾರೆ, ಮನೆ ತುಳಸಿ ಗಿಡ ಇಡಬೇಕು ಅಂತ ಹೇಳಿದ ತಕ್ಷಣ ಅದೊಂದು ಪಾಟಲ್ಲಿ ಎಲ್ಲೋ ಮೇಲೆ ಎಲ್ಲೋ ಇಟ್ಬಿಡ್ತಾರೆ. ಆ ರೀತಿ ಅಲ್ಲ, ತುಳಸಿ ಗಿಡ ಇರಬೇಕು, ಓಕೆ. ತುಳಸಿ ಗಿಡ ಸರ್ವಶ್ರೇಷ್ಠ ಯಾವ ರೀತಿ ಇರುತ್ತೆ ಅಂತಂದರೆ, ತುಳಸಿ ಆ ಒಂದು ವೃಂದಾವನ ಅಂತ ಮಾಡ್ತೀವಿ ನಾವು. ಆ ವೃಂದಾವನವನ್ನು ಪ್ರದಕ್ಷಿಣೆ ಮಾಡಲು ಅವಕಾಶ ಇದ್ದಾಗ ಮಾತ್ರ ಅಲ್ಲಿ ಆ ತುಳಸಿ ಗಿಡದ ಆಶೀರ್ವಾದ ಸಿಗುವಂಥದ್ದಾಗುತ್ತೆ, ಮನೆ ಅಭಿವೃದ್ಧಿ ಆಗುವಂಥದ್ದು. ಅದೇ ಕಾರಣಕ್ಕೆ ತುಳಸಿ ಗಿಡಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿ ಬೃಂದಾವನ ರೀತಿ ನೋಡಿ, ಹಳ್ಳಿ ಕಡೆ ಎಲ್ಲ ಅದನ್ನ ತುಳಸಿ ಕಟ್ಟೆ ಅಂತ ಕರೀತಾರೆ. ಎಷ್ಟೋ ಮನೆಗಳಲ್ಲಿ ಹಿಂದಿನ ಕಾಲದಲ್ಲಿ ಹಳೆ ಮನೆ ನಾವು ನೋಡಿದಾಗ ಅಲ್ಲಿ ತುಳಸಿಯ ಬೃಂದಾವನ ಕಟ್ಟೆ ಇದ್ದೇ ಇರುತ್ತೆ. ಈಗ ಬರ್ತಾ ಯಾಕಂದರೆ ಈಗ ನಮಗೆ ಒಂದೊಂದು ಅಡಿಗೂ ಜಾಗ ಕಷ್ಟ ಆಗ್ತಾ ಇದೆ, ಹಂಗಾಗಿ ತುಳಸಿ ಗಿಡಗಳು ಪಾಠಗಳಲ್ಲಿ ಎಲ್ಲೋ ಇಟ್ಟು ಪೂಜೆ ಮಾಡ್ತಾಯಿದೆ ನೋಡಿ. ಆದರೆ ಕೆಲವರು ಪಾಪ ಅದು ತಪ್ಪು ಅಂತಲ್ಲ, ಅವರು ಸಂಪ್ರದಾಯಗಳು ಬಿಡಬಾರ್ದು, ಮಾಡಬೇಕು ಅಂತ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದಾರೆ, ತಪ್ಪು ಅಂತ ಏನಲ್ಲ. ಆದರೆ ಅವಕಾಶಗಳಿದ್ದರೆ ನಿಮಗೆ ನೋಡಿ, ಪಾರ್ಕಿಂಗಿಗೆ ಅಂತ ಎಷ್ಟೋ ಜನ ಜಾಗ ಬಿಡ್ತಾ ಇದ್ದಾರೆ, ತುಳಸಿ ಕಟ್ಟೆಗೆ ಜಾಗ ಇಲ್ಲ. ನೋಡಿ ಹೆಂಗೆ ಆಗಿದೆ ಅಂತಂದರೆ, ಕಾಲ ಬದಲಾವಣೆ ಆದಂಗೆ ನಮ್ಗೆ ತುಳಸಿ ಕಟ್ಟೆಗೆ ಜಾಗ ಇಲ್ಲ. ಗಾಡಿ ಬೈಕ್ ಎಷ್ಟು ಬರುತ್ತೆ, ಕಾರ್ ಎಷ್ಟಿದೆ ಅಷ್ಟು ಪಾರ್ಕಿಂಗಿಗೆ ಮಾತ್ರ ನಾವು ಬಿಟ್ಕೊಳ್ತೀವಿ. ಆದರೆ ತುಳಸಿ ಕಟ್ಟೆಗಿತ್ತು ಮನೆಯಲ್ಲಿ ಅಂತಂತಂದರೆ ನೋಡಿ, ನಿಮಗೆ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ. ನೋಡಿ, ಏನೋ ಒಂದು ವಾಸುದೋಷನಪ್ಪ, ಕೆಲವರು ಹೇಳ್ತಾರೆ, ಗುರುಗಳು ಯಾರೋ ಬಂದರು ಅಂದರೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ಅದಿರಬಾರ್ದು, ನೈಋತ್ಯ ಮನೇಲಿ ಇದಿರಬಾರ್ದು ಏನೋ ಹೇಳ್ತಾರೆ. ಅವೆಲ್ಲ ದೋಷ ಒಡೆದೋಗುತ್ತೆ ಇಲ್ಲಿಂದ. ನೋಡಿ, ಯಾವಾಗ ಮನೆ ಎಂಟ್ರೆನ್ಸಲ್ಲಿ ನೋಡಿ ತುಳಸಿ ಕಟ್ಟೆ ಎಲ್ಲಿರ್ಬೇಕು ಅದು ತಿಳ್ಕೊಬೇಕು ಪ್ರಥಮ. ಈಗ ಹೊಸದಾಗೇನೋ ಮನೆ ಕಟ್ತಾ ಇದ್ದೀರಾ, ಗುರುಗಳು ಯಾವುದು ನಮಗೂ ತುಳಸಿ ಕಟ್ಟೆ ಕಟ್ಟಬೇಕು ಅಂತ ಮನಸ್ಸಿದೆ, ಎಲ್ಲಿ ಕಟ್ಟಬೇಕು ಅಂತ ನೋಡಿ. ಯಾವತ್ತೂ ಕೂಡ ಪೂರ್ವಕ್ಕೆ ಎಡಭಾಗದಲ್ಲಿ ಇರಬೇಕು ಅಂತ. ಪೂರ್ವಕ್ಕೆ ಎಡಭಾಗ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ನೈಋತ್ಯ ಕೋಣೆ ಅಂತ, ಉತ್ತರಕ್ಕೆ ಒಂದು ಬಲಭಾಗದಲ್ಲಿರಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು. ಅದನ್ನು ಈಶ ಸೂತ್ರ ಅಂತ ಹೇಳ್ತೀವಿ. ಈಶಾನ್ಯದಲ್ಲಿ ಈ ಮಧ್ಯಭಾಗದ ಈಶ ಸೂತ್ರ ಇರುತ್ತೆ. ಆದರೆ ಈಶ ಸೂತ್ರದ ಮೇಲೆ ನೀವು ನಿರ್ಮಾಣ ಮಾಡಬಾರ್ದು. ಪೂರ್ವ ಮತ್ತು ಏನು ಉತ್ತರ ಇದೆ ಮಧ್ಯಭಾಗದಲ್ಲಿ ಮಾಡಬೇಡಿ. ಆದರೆ ಆ ಈಶ ಸೂತ್ರ ಬಿಟ್ಟು ಅಕ್ಕಪಕ್ಕದಲ್ಲಿ ನೀವು ನಿರ್ಮಾಣ ಮಾಡ್ಬೋದು. ಪೂರ್ವ ದ್ವಾರ ಇದ್ದಾಗ ನಿಮ್ಮದು ಪೂರ್ವದ ಹೋದ ಏನು ಹೇಳ್ತಾರೆ ಇದನ್ನು ಎಡಗಡೆ ನೀವು ಮಾಡ್ಕೊಳ್ಬೇಕು. ಅಂದರೆ ಆಗ್ನೇಯ ಕಡೆ ಹೋಗಬಾರ್ದು, ನೀವು ಈಶಾನ್ಯ ಕಡೆ ಹೋಗಬೇಕು. ಆ ಥರ ಮಾಡ್ಕೊಂಡಾಗ ಇಲ್ಲ ಗುರುಗಳು ಸಿಂಹದ್ವಾರಕ್ಕೆ ಮುಂದೆ, ಈಗ ನಿಮ್ದು ಯಾವುದೋ ನಾನು ಹೇಳಿದೆ ದಕ್ಷಿಣ ಭಾಗಗಳು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ, ಸಿಂಹದ್ವಾರಕ್ಕೆ ಎದುರಿಗೆ ನೀವು ನಿಮ್ಗೆ ಏನು ಮುಖ್ಯ ದ್ವಾರ ಇರುತ್ತೆ ಎದುರಿಗೆ ನೀವು ಈ ತುಳಸಿ ಗಿಡವನ್ನು ಇಟ್ಟು ಪೂಜೆ ಮಾಡ್ಬೋದು. ಈ ಪೂಜೆಯಿಂದ ಅಭೀಷ್ಟ ಸಿದ್ಧಿ, ಸಂತಾನಪ್ರದ, ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು. ನೋಡಿ, ಈಗ ಸುಮ್ಮನೆ ಸತಿಪತಿ ಕಲಹಗಳಾಗುತ್ತೆ, ಅವೆಲ್ಲ ನಿವಾರಣೆ ಆಗುತ್ತೆ, ಮನೆಯಲ್ಲಿ ಸಂತಾನಪ್ರದ ಆಗುತ್ತೆ. ಆದರೆ ತುಳಸಿ ಗಿಡ ಬೃಂದಾವನ ಕಟ್ಟಿದರೆ ಅಲ್ಲ, ಪೂಜೆ ಮಾಡಿದ್ರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೋಡಿ, ತುಳಸಿ ಗಿಡ ತುಂಬ ವಿಶೇಷವಾದಂಥ ಶಕುನ. ಅದು ಯಾಕೆ ತುಳಸಿ ಗಿಡ ನೆಡ್ತಾ ಇದ್ರು ಅಂತ ಕೇಳಿದ್ರೆ, ನೀವು ತುಳಸಿ ಗಿಡ ಆ ಮನೆಯ ಏಳಿಗೆ ಆಗಲಿ ಅಥವಾ ಮನೆಗೆ ಏನಾದರೂ ಮುಂದೆ ಬರುವಂತಹ ತೊಂದರೆಗಳನ್ನು ಮುಂದೆನೇ ಸೂಚಿಸುತ್ತದು. ತುಳಸಿ ಗಿಡ ಯಾರ ಮನೆಯಲ್ಲಿ ಒಣಗಿ ಹೋಗುತ್ತೆ ಅಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ. ಯಾಕಂದರೆ ಇಂದಿನ ಎಲ್ಲ ನಮ್ಮ ಹಿರಿಯರು ಅದನ್ನೆಲ್ಲ ನೋಡ್ತಾ ಇದ್ರು. ತುಳಸಿ ಗಿಡ ಯಾಕೋ ಒಣಗ್ತಾ ಬರ್ತಾ ಇತ್ತಂದರೆ ಏನೋ ತೊಂದರೆ ಮುನ್ಸೂಚನೆ, ನಮಗೆ ಸಂಕೇತವಾಗಿ ತೊಂದರೆಗಳು ಆಗ್ತಾಯಿತ್ತು, ಅದನ್ನು ನಂಬ್ತಾ ಇದ್ರು, ಅದೇ ರೀತಿ ಆಗ್ತಾಯಿತ್ತು.
ಹಾಗಾಗಿನೇ ತುಳಸಿ ಗಿಡಕ್ಕೆ ಅಷ್ಟೆಲ್ಲ ಮಹತ್ವ ಇರುವಂಥದ್ದಾಗುತ್ತೆ. ತುಳಸಿ ಗಿಡಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಅದನ್ನು ತುಂಬ ಚೆನ್ನಾಗಿ ಯಾವಾಗ ತುಳಸಿ ಗಿಡ ನೋಡಿ, ಯಾವುದು ಮನೆಯಲ್ಲಿ ತುಳಸಿ ಗಿಡ ತುಂಬ ಅಭಿವೃದ್ಧಿ ಆಗಿರುತ್ತೆ, ಚೆನ್ನಾಗಿ ಅದು ಬೆಳವಣಿಗೆ ಆಗಿರುತ್ತೆ, ಆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ. ನಮಗೆ ಬೇಕಾಗಿರೋದು ಇಷ್ಟೇ, ಹಣ ಅಲ್ಲ, ಸುಖ ಶಾಂತಿ ನೆಮ್ಮದಿ ಬೇಕು. ಇದು ಸರ್ವಶ್ರೇಷ್ಠವಾಗಿರುತ್ತೆ. ಎಲ್ಲ ದಿನಗಳಲ್ಲೂ ಅನುಕೂಲಗಳಾಗುತ್ತೆ. ತುಳಸಿ ಗಿಡ ಯಾವ ರೀತಿ ಬೆಳೆಯುತ್ತೆ ಅದೇ ರೀತಿ ನಿಮ್ಮ ಮನೆ ಕೂಡ ಬೆಳವಣಿಗೆ ಆಗುವಂಥದ್ದಾಗುತ್ತೆ. ಖಂಡಿತ ಗುರುಜಿ, ಸಾಕಷ್ಟು ಮಾಹಿತಿಯನ್ನು ತುಳಸಿ ಗಿಡದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ತುಳಸಿ ಗಿಡದ ಧಾರ್ಮಿಕ ಹಾಗೂ ಶಾಸ್ತ್ರ ರೀತಿಯ ಹಲವಾರು ವಿಚಾರಗಳನ್ನು ಗುರುಜಿಯವರಿಂದ ತಿಳಿದುಕೊಂಡಿದ್ದೇವೆ. ಇದಾಗಿದ್ದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.